ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನೀವು ಕ್ಯೂಬರ್ನೆಟಿಸ್ ಏನಿದೆ ಆ ಪ್ಲೇ ಲಿಸ್ಟಲ್ಲಿ ಬಂದು ನೀವು ಯಾವ ರೀತಿ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡೋದು ಮತ್ತು ಅವೈಲಬಿಲಿಟಿ ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ರಿ. ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ಒಂದು ಕಂಟೈನರ್ನ ಪರ್ಟಿಕ್ಯುಲರ್ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ ಡಿಪ್ಲಾಯ್ ಮಾಡೋದು ಅಂತ ನೋಡೋಣ. ಅದರಲ್ಲಿ ಬೇಜಾನ್ ಕಾನ್ಸೆಪ್ಟ್ಗಳು ಬರುತ್ತೆ. ಅದರಲ್ಲಿ ಸುಮಾರು ಮೇನ್ ಕಾನ್ಸೆಪ್ಟ್ಗಳು ಯಾವುದು ಅಂತ ಅಂದರೆ, ಮೊದಲನೇದು ಬಂದು ಡಿಪ್ಲಾಯ್ಮೆಂಟ್ಸ್, ಅದಾದ್ಮೇಲೆ ಬಂದು ಸ್ಟೇಟ್ಫುಲ್ ಸೆಟ್, ಅದಾದಮೇಲೆ ಬಂದು ಡಿಮನ್ ಸೆಟ್ಸ್ ಅಂತ ಬರುತ್ತೆ. ಇನ್ನೂ ಬೇಜಾನ್ ಕಾನ್ಸೆಪ್ಟ್ಗಳಿದೆ. ನಾರ್ಮಲಾಗಿ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಡಿಪ್ಲಾಯ್ಮೆಂಟ್ಸ್ ಅಂತ ಅಂದರೆ ನಾವು ಬಂದು ಸ್ಟೇಟ್ಲೆಸ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. ನಿಮ್ಗೆ ಇನ್ ಕೇಸ್ ಏನಾದರೂ ಸ್ಟೇಟ್ಲೆಸ್ ಅಪ್ಲಿಕೇಶನ್ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ಮುಂದೆ ಹೋಗ್ತಾ ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟು ಈ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದು ಬಂದು ಸ್ಟೇಟ್ಫುಲ್ ಅಪ್ಲಿಕೇಶನ್ಗೆ ಡಿಪ್ಲಾಯ್ ಮಾಡೋಕ್ಕೆ ನಾವು ಡಿಪ್ಲಾಯ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಬಂದು ಸ್ಟೇಟ್ಫುಲ್ ಸೆಟ್ಟು, ಇದು ಬಂದು ಸ್ಟೇಟ್ಫುಲ್ ಸೆಟ್ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಾರ್ಮಲಾಗಿ ಸ್ಟೇಟ್ಫುಲ್ ಸೆಟ್ ಅಂತಂದರೆ ಡೇಟಾಬೇಸು ಡೇಟಾಬೇಸು MySQL ಆ ರೀತಿ ಅಪ್ಲಿಕೇಶನ್ಗಳನ್ನ, ಆ ರೀತಿ ಡೇಟಾಬೇಸ್ಗಳನ್ನ ನಾವು ಡಿಪ್ಲಾಯ್ ಮಾಡೋಕ್ಕೆ ಸ್ಟೇಟ್ಫುಲ್ ಸೆಟ್ಗಳನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಬಂದು ಡಿಮನ್ ಸೆಟ್ಸು. ಇದನ್ನು ಬಂದು ಪರ್ಟಿಕ್ಯುಲರಾಗಿ ಎಲ್ಲ ಹೋಸ್ಟಲ್ಲೂ ಒಂದು ಪರ್ಟಿಕ್ಯುಲರ್ ಪಾಡ್ಗಳು ರನ್ ಆಗೋ ಥರ ನಾವು ಮಾಡಬೇಕು ಅಂತ ಅಂದರೆ ನಾವು ಒಂದು ಡಿಪ್ಲಾಯ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ, ಡಿಮನ್ ಸೆಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಇವೆರಡು ಕಾನ್ಸೆಪ್ಟ್ ಬಂದು ನಮ್ಗೆ ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ. ಮೊದಲು ಡಿಪ್ಲಾಯ್ಮೆಂಟ್ ನೋಡೋಣ. ಮೇನ್ ಬಂದು ಡಿಪ್ಲಾಯ್ಮೆಂಟಲ್ಲಿ ಯಾವುದ್ಯಾವುದು ಸಬ್ ಕಾನ್ಸೆಪ್ಟ್ಗಳು ಬರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಯಾವ ರೀತಿ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ದಂಗೆ ನೀವು ಡಾಕರ್ ಪ್ಲೇ ಲಿಸ್ಟ್ ಏನಿದೆ ಅದರಲ್ಲಿ ನೋಡ್ದಂಗೆ ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಆ ಪ್ರಾಬ್ಲಮ್ನ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಯಾವ ರೀತಿ ಸಾಲ್ವ್ ಮಾಡುತ್ತೆ ಅಂತ ನೋಡೋಣ. ಅದರಲ್ಲಿ ಬಂದು ಮೊದಲನೇ ಕಾನ್ಸೆಪ್ಟ್ ಬಂದು ಡಿಪ್ಲಾಯ್ಮೆಂಟ್ಸು. ಇದನ್ನು ನೀವು ಕಾನ್ಸೆಪ್ಟ್ಗಳನ್ನ ತಿಳ್ಕೊಡ್ತೀರಾ ಈ ವಿಡಿಯೋದಲ್ಲಿ. ಓಕೆ, ಡಿಪ್ಲಾಯ್ಮೆಂಟ್ಸ್ ಇದ್ರೊಳಗಡೆ ಬಂತು ಅಂತ ಅಂದರೆ ನಿಮಗೆ ಬೇಜಾನ್ ಕಾನ್ಸೆಪ್ಟ್ಗಳು ಬರುತ್ತೆ. ಒಂಥರ ಈ ಟ್ರೀ ಥರ. ಮೊದಲನೇದು ಬಂದು ಡಿಪ್ಲಾಯ್ಮೆಂಟ್ ಒಳಗಡೆ ಬಂದು ರೆಪ್ಲಿಕಾ ಸೆಟ್ಸ್ ಅಂತ ಬರುತ್ತೆ. ಓಕೆ, ರೆಪ್ಲಿಕಾ ಸೆಟ್ ಆದಮೇಲೆ ನಿಮಗೆ ಪಾಡ್ ಅಂತ ಬರುತ್ತೆ. ಅದಾದಮೇಲೆ ಬಂದು ನಿಮಗೆ ಕಂಟೈನರ್ ಅಂತ ಬರುತ್ತೆ, ಕಂಟೈನರ್ಸು. ಈ ಸರ್ವೀಸಸ್ ಅಂತ ಒಂದಿದೆ ಕಾನ್ಸೆಪ್ಟು, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ಈ ಡಿಪ್ಲಾಯ್ಮೆಂಟ್ ಒಳಗಡೆ ಏನೇನು ಕಾನ್ಸೆಪ್ಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ನೀವು ಕಂಟೈನರ್ಗಳನ್ನ ಡಿಪ್ಲಾಯ್ ಮಾಡ್ತಿದ್ರಿ ಡಾಕರಲ್ಲಿ, ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿತ್ತು ಅಂತ ಅಂದರೆ ಈ ರೀತಿ ಆಟೋ ಸ್ಕೇಲಿಂಗ್ ಆಗಲಿ, ಮತ್ತು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಕಂಟೈನರು ನೀವು ಮ್ಯಾನ್ಯುಯಲಾಗಿ ಹೋಗ್ಬಿಟ್ಟು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಕ್ರೂಷಿಯಲ್ ಅಪ್ಲಿಕೇಶನ್ ಏನಾದರೂ ಡಾಕರ್ ಏನಿದೆ ಅದರಲ್ಲೇ ಮ್ಯಾನೇಜ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಬಟ್ ಇದರಲ್ಲಿ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಈ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ. ಅದು ಯಾವ ರೀತಿ ಅಂತ ನೋಡೋಣ. ನಿಮ್ದು ಯಾವುದೇ ಒಂದು ಕಂಟೈನರ್ ಆದ್ರೂ ನೀವು ನಾರ್ಮಲಾಗಿ ಏನು ಮಾಡ್ತಿದ್ದೀರಿ ಅಂತ ಅಂದರೆ, ಡೈರೆಕ್ಟಾಗಿ ನೀವು ಡಾಕರ್ ಏನಿದೆ ಹೋಸ್ಟು ಅದರಲ್ಲಿ ನೀವು ಕಂಟೈನರ್ಗಳನ್ನ ಲಾಂಚ್ ಮಾಡ್ತಿದ್ರಿ. ಬಟ್ ಈ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಬಂದು ನೀವು ಈ ಪೋಡ್ ಒಳಗಡೆ ಬಂದು ನೀವು ಕಂಟೈನರ್ಗಳನ್ನ ಲಾಂಚ್ ಮಾಡ್ತೀರಾ. ಓಕೆ, ಸಾರಿ, ಕಾಲ್ ಬಂತು. ಓಕೆ, ಇವಾಗ ಪಾಡ್ ಒಳಗಡೆ ಬಂದು ನಾವು ಕಂಟೈನರ್ಗಳನ್ನ ನಾವು ಇದು ಮಾಡ್ತೀವಿ. ಇಲ್ಲೇನು ಅಂತ ಅಂದರೆ, ಇದೆಷ್ಟು ಒಂದು ಪಾಡ್ ಅಂತ ಅಂದರೆ ಜಸ್ಟ್ ಸ್ಮಾಲ್ ಯೂನಿಟ್ ಅಷ್ಟೇ. ಯಾವ ರೀತಿ ನೀವು ಒಂದು ಡಾಕರ್ ಹೋಸ್ಟ್ ಒಳಗಡೆ ನೀವು ಕಂಟೈನರ್ನ ಲಾಂಚ್ ಮಾಡ್ತಿದ್ರಿ, ಅದೇ ರೀತಿ ಒಂದು ಸ್ಮಾಲ್ ಹೋಸ್ಟ್ನ ಕ್ರಿಯೇಟ್ ಮಾಡ್ತೀವಿ, ಪಾಡ್ ಅಂತ ಕರಿತೀವಿ ಅದನ್ನು. ಅದರೊಳಗಡೆ ಬಂದು ನೀವು ಕಂಟೈನರ್ಗಳನ್ನ ಇಲ್ಲಿ ಲಾಂಚ್ ಮಾಡ್ತೀರಿ. ಇವಾಗ ಫಾರ್ ಎಕ್ಸಾಂಪಲ್ ಕಂಟೈನರ್ 1, ಕಂಟೈನರ್ 2 ಅಂತ ಲಾಂಚ್ ಮಾಡ್ತೀರಾ. ಇದರಲ್ಲಿ ಏನು ಪಾಡಲ್ಲಿ ಏನು ಒಂದು ಬೆನಿಫಿಟ್ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಈ ಪಾಡ್ ಒಳಗಡೆ ಯಾವುದಾದ್ರೂ ಒಂದು ಕಂಟೈನರ್ ಏನಾದರೂ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಯಿತು ಅಂತ ಅಂದರೆ, ಈ ಪಾಡ್ದು ಕೆಲಸ ಏನು ಅಂತ ಅಂದರೆ, ಈ ಕಂಟೈನರ್ ಯಾವುದು ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗಿರುತ್ತೋ ಅದನ್ನು ಆಟೋಮೆಟಿಕ್ಕಾಗಿ ಅದೇ ಆಗಿ ಆಟೋಮೆಟಿಕ್ಕಾಗಿ ಅದು ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳುತ್ತೆ. ಅಂತಂದರೆ ಇನ್ ಕೇಸ್ ಏನೋ ಡೌನ್ ಆಯಿತು ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಅದನ್ನು ಸೆಲ್ಫ್ ಫೀಲ್ ಮಾಡ್ಕೊಳ್ಳುತ್ತೆ. ಅಂದರೆ ಇನ್ನೊಂದು ಹೊಸ ಕಂಟೈನರ್ ಏನಿದೆ ಅದನ್ನು ಬ್ರಿಂಗ್ ಬ್ಯಾಕ್ ಮಾಡುತ್ತೆ. ಇದರಿಂದ ಬಂದು ನೀವು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಂತಂದರೆ ಲೈವಲ್ಲಿ ಏನಾದ್ರು ಅಪ್ಲಿಕೇಶನ್ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಆಟೋ ಇಲ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡೋದ್ರಲ್ಲಿ ತೊಂದರೆ ಆಗಲ್ಲ. ಓಕೆ, ನೆಕ್ಸ್ಟ್ ಬಂದು ರೆಪ್ಲಿಕಾ ಸೆಟ್ಟು. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಇವಾಗ ಓಕೆ ನೀವು ಒಂದು ಕಂಟೈನರಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಈ ಕಂಟೈನರ್ನ ಇದು ಬಂದು ಈ ಪಾಡ್ ಬಂದು ನಿಮಗೆ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ತೈತೆ. ಇನ್ ಕೇಸ್ ಏನಾದರೂ ಈ ಪಾಡ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅವಾಗ ಬಂದು ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅದು ಬಂದು ರೆಪ್ಲಿಕಾ ಸೆಟ್ಟು. ಈ ರೆಪ್ಲಿಕಾ ಸೆಟ್ಟಲ್ಲಿ ಬಂದು ಏನು ಮಾಡಿರ್ತೀವಿ ಅಂತಂದರೆ ರೆಪ್ಲಿಕಾ
ಸೆಟ್ಟು. ಇದರೊಳಗಡೆ ಏನು ಕಾನ್ಸೆಪ್ಟ್ ಇರುತ್ತೆ ಅಂತ ಅಂದರೆ, ಇದು ಬಂದು ರೆಪ್ಲಿಕಾ ಸೆಟ್ಟಲ್ಲಿ ನಾವು 1, 2, 3 ಅಂತ ಎಷ್ಟು ಬೇಕಾದರೂ ನೀವು ರೆಪ್ಲಿಕಾ ಸೆಟ್ನ ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲು ಒಂದು ಪಾಡ್ ಏನಾದರೂ ರನ್ ಆಗೋ ಟೈಮಲ್ಲಿ ನೀವೇನಾದರೂ ರೆಪ್ಲಿಕಾ ಸೆಟ್ ಏನಾದರೂ 2 ಅಂತ ಕೊಡ್ತು ಅಂತ ಅಂದರೆ, ಒಂದೇನಾದರೂ ರನ್ ಆಗೋ ಜಾಗದಲ್ಲಿ ಇನ್ನೊಂದು ಪಾಡ್ ರನ್ ಆಗುತ್ತೆ ಅಂತಂದರೆ ಸೇಮ್ ರೆಪ್ಲಿಕಾ ಇರುತ್ತೆ ಅಂತಂದರೆ ಸೇಮ್ ಡೀಟೇಲ್ಸ್ ಇರುತ್ತೆ, ಬಟ್ 2 ಪಾಡ್ಗಳು ರನ್ ಆಗ್ತಾ ಇರುತ್ತೆ. ಈ ಪಾಡ್ಗಳೇನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಈ ಪಾಡಲ್ಲಿ ನಿಮ್ಮದು ಅಪ್ಲಿಕೇಶನ್ ಲಾಂಚ್ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಬಂದು ಈ ಯಾವ ಪಾಡು ನಿಮಗೆ ಪ್ರಾಬ್ಲಮ್ ಆಗಿರುತ್ತೋ ಆ ಪಾಡ್ನ ಬಂದು ಇದು ರೀಪ್ಲೇಸ್ ಮಾಡುತ್ತೆ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಮೊದಲು ಇದು ಚೆಕ್ ಮಾಡುತ್ತೆ. ರೆಪ್ಲಿಕಾ ಸೆಟ್ಟು 2 ಕೊಟ್ಟಿರ್ತೀರಾ, = 2 ಪಾಡು ಬಂದು ರನ್ನಿಂಗ್ ಆಗ್ತಾ ಇರೋದು. ಓಕೆನಾ, ಇದು ಪಾಡ್ ರನ್ನಿಂಗು. ಇದು ಮೊದಲು ರೆಪ್ಲಿಕಾ ಸೆಟ್ ಏನು ಮಾಡುತ್ತೆ, ಇದು ಚೆಕ್ ಮಾಡುತ್ತೆ 2 = 2 ಇದೆಯಾ ಅಂತ. ರೆಪ್ಲಿಕಾ ಸೆಟ್ 2 ಕೊಟ್ಟಿದ್ದೀರಾ, 2ನ ಬಂದು ರೆಪ್ಲಿಕಾ ಸೆಟ್ ಏನು ಮಾಡಿದೆ, 2 ಪಾಡ್ನ ಅದು ಕ್ರಿಯೇಟ್ ಮಾಡಿದೆ. ಇನ್ ಕೇಸ್ ಏನಾದರೂ ಈ 2 ಪಾಡಲ್ಲಿ 1 ಪಾಡ್ ಏನಾದರೂ ಡೌನ್ ಆಯಿತು ಅಂತ ಅಂದಾಗ, ಇದೇನಾದ್ರು ಮ್ಯಾಚ್ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ಇದೇನು ಮಾಡುತ್ತೆ, ಇನ್ನೊಂದು ಪಾಡ್ನ, ಇವಾಗ 1 ಪಾಡ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಟೋಟಲ್ ಆಗಿ 2 ಪಾಡ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ರೆಪ್ಲಿಕಾ ಸೆಟ್ಟಲ್ಲಿ ಎಷ್ಟು ಬೇಕಾದರೂ ನೀವು ಕೊಡ್ಬೋದು. ಫಾರ್ ಎಕ್ಸಾಂಪಲು ಇನ್ ಕೇಸ್ ಏನಾದ್ರು ಲೋಡ್ ಬಂತು ಅನ್ನಿ, ಜಾಸ್ತಿ ಲೋಡ್ ಬಂದಾಗ ಅದೇನು ಮಾಡುತ್ತೆ, ಇದಕ್ಕೆ ಒಂದಿಷ್ಟು ಅಂತ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಮತ್ತು ಈ ಪಾಡ್ಗೆ ಮತ್ತು ಇದಿಷ್ಟು ಅಂತ ಟ್ರಾಫಿಕ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಲೋಡ್ ಬ್ಯಾಲೆನ್ಸಿಂಗು, ಸೆಲ್ಫ್ ಫೀಲಿಂಗು ಈ ರೀತಿ ರೆಪ್ಲಿಕಾ ಸೆಟ್ ಮುಖಾಂತರ ಯೂಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ರೆಪ್ಲಿಕಾ ಸೆಟ್ನ ಬಂದು ನೀವು ಡಿಪ್ಲಾಯ್ಮೆಂಟ್ YAML ಫೈಲಲ್ಲಿ ಯೂಸ್ ಮಾಡ್ತೀರಿ ಅಷ್ಟೇ. ಈ ಡಿಪ್ಲಾಯ್ಮೆಂಟ್ YAML ಫೈಲ್ ಒಳಗಡೆ ಬಂದು ನೀವು ರೆಪ್ಲಿಕಾ ಸೆಟ್ದು ಒಂದು ಬ್ಲಾಕ್ನ ಕ್ರಿಯೇಟ್ ಮಾಡ್ತೀರಾ. ಅಲ್ಲಿ ರೆಪ್ಲಿಕಾ ಸೆಟ್ದು ಎಷ್ಟು ಕೌಂಟ್ ಬೇಕು ಅಂತ ಕೊಡ್ತೀರಾ. ಅದಾದಮೇಲೆ ಬಂದು ಪಾಡ್ ಒಳಗಡೆ ಬರ್ತೀರಾ. ಪಾಡ್ ಒಳಗಡೆ ಬಂದು ಕಂಟೈನರ್ ನೇಮು, ಯಾವ ಕಂಟೈನರ್ ಬೇಕು, ಯಾವ ಇಮೇಜ್ ಬೇಕು, ಮತ್ತು ಎಷ್ಟು ಮೆಮೊರಿ ಬೇಕು ಅನ್ನೋದನ್ನು ಈ ಪರ್ಟಿಕ್ಯುಲರಾಗಿ ಈ ಪಾಡ್ ಬ್ಲಾಕಲ್ಲಿ ನಿಮಗೆ ನೀವು ಎಂಟ್ರಿ ಮಾಡ್ತೀರಾ. ಇದು ಯಾವ ರೀತಿ ಇರುತ್ತೆ ಅಂತ ಅಂದರೆ, ಜಸ್ಟ್ ಈ ರೀತಿ ಒಂದು YAML ಫೈಲ್ ಇರುತ್ತೆ. ಇದರಲ್ಲಿ ಕೈಂಡ್ ಬಂದು ಡಿಪ್ಲಾಯ್ಮೆಂಟು, ಇದು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆನಾ, ಇದರೊಳಗಡೆ ಬಂದು ನೀವು ರೆಪ್ಲಿಕಾ ಸೆಟ್ದು ಇನ್ಫಾರ್ಮೇಷನ್ ಕೊಡ್ತೀರಾ ಈ YAML ಒಳಗಡೆ. ಅದಾದಮೇಲೆ ಇದರಲ್ಲಿ ಬಂದು ಪಾಡ್ ಒಳಗಡೆ ಹೋಗಿ ಇಲ್ಲಿ ಬಂದು ನೀವು ಸ್ಪೆಸಿಫಿಕೇಷನ್ ಆ್ಯಡ್ ಮಾಡ್ತೀರಾ. ಪಾಡಲ್ಲಿ ಎಷ್ಟು ಕಂಟೈನರ್ ರನ್ ಆಗಬೇಕು, ಮತ್ತು ಅದ್ರ ಯಾವ ಇಮೇಜನ್ನು ತಗೋಬೇಕು ಅನ್ನೋದನ್ನ ಇಲ್ಲಿ ಕಂಟೆಂಟ್ನ ಕೊಡ್ತೀರಾ. ಜಸ್ಟ್ ಈ ಡಿಪ್ಲಾಯ್ಮೆಂಟ್ YAML ಫೈಲ್ನ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಸಾಕು, ಇದೆಲ್ಲ ವರ್ಕ್ ಆಗುತ್ತೆ ನಿಮಗೆ ಎಟ್ ಎ ಟೈಮ್. ಒಂಥರ ಈ ಪ್ಯಾಕೇಜ್ ಥರ ಅಷ್ಟೇ. ಬೇಕಾದ್ರೆ ಇಂಡಿವಿಜುವಲ್ ಆಗಿ ಬೇಕಾದರೆ ನೀವು ಪಾಡ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು, ಒಂದು ಕಮಾಂಡ್ನ ರನ್ ಮಾಡಿ ಅಥವಾ YAML ಫೈಲ್ನ ರನ್ ಮಾಡೋದು. ನಾರ್ಮಲ್ಲಾಗಿ ನಿಮಗೆ ಈ ರೀತಿ ಆಟೋ ಸ್ಕೇಲಿಂಗು, ಸೆಲ್ಫ್ ಫೀಲಿಂಗು ಈ ರೀತಿ ಇನ್ ಕೇಸ್ ಏನಾದರೂ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಎಲ್ಲ ಪರ್ಟಿಕ್ಯುಲರ್ ಕಂಟೈನರ್ಗಳನ್ನ ನೀವು ಬಂದು ಡಿಪ್ಲಾಯ್ಮೆಂಟ್ YAML ಫೈಲ್ನ ಕ್ರಿಯೇಟ್ ಮಾಡ್ತೀರಾ ಅಷ್ಟೇ. ಓಕೆನಾ, ಈ ಡಿಪ್ಲಾಯ್ಮೆಂಟ್ YAML ಫೈಲ್ ಬಂದು ಸ್ಟೇಟ್ಲೆಸ್ ಅಪ್ಲಿಕೇಶನ್ಗೆ, ಅಂದರೆ ಯಾವುದೇ ರೀತಿ ಸ್ಟೇಟ್ನ ಪ್ರಿಸರ್ವ್ ಮಾಡಲ್ಲ ಅಂಥ ಟೈಮಲ್ಲಿ ನೀವು ಸ್ಟೇಟ್ಲೆಸ್ ಅಪ್ಲಿಕೇಶನ್ಗೆ ನೀವು ಡಿಪ್ಲಾಯ್ಮೆಂಟ್ YAML ಫೈಲ್ನ ಯೂಸ್ ಮಾಡ್ತೀರಾ. ಇನ್ ಕೇಸ್ ಏನಾದರೂ ಸ್ಟೇಟ್ನ ಪ್ರಿಸರ್ವ್ ಮಾಡಬೇಕು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ಡೇಟಾಬೇಸ್ ಆಗಲಿ, ಡೇಟಾಬೇಸಲ್ಲಿ ಬಂದು ನೀವು ಡೇಟಾನ ಒಂದು ಕಡೆ ಸ್ಟೋರ್ ಮಾಡ್ತೀರಾ. ಅದಕ್ಕೆ ಬಂದು ನೀವು ಸ್ಟೇಟ್ಫುಲ್ ಅಪ್ಲಿಕೇಶನ್ ಅಂತಂದರೆ ಸ್ಟೇಟ್ಫುಲ್ ಸೆಟ್ನ ಯೂಸ್ ಮಾಡ್ತೀರಾ. ಓಕೆ, ಇವಾಗ ಡೆಮೋ ಕಡೆ ಹೋಗೋಣ. ಮೊದಲು ನಾವು ಒಂದು ಪಾಡ್ನ ಕ್ರಿಯೇಟ್ ಮಾಡೋಣ. ಆ ಪಾಡ್ ಒಳಗಡೆ ಬಂದು ನಾವು ಕಂಟೈನರ್ ಇಮೇಜ್ ನೇಮ್ ಕೊಡೋಣ. ಇಮೇಜ್ ನೇಮ್ ಕೊಟ್ಟು ಯಾವ ರೀತಿ ರನ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಅದಾದಮೇಲೆ ಬಂದು ನಾವು ಒಂದು ಡಿಪ್ಲಾಯ್ಮೆಂಟ್ YAML ಫೈಲ್ನ ಕ್ರಿಯೇಟ್ ಮಾಡಿ, ಅದರೊಳಗೆ ರೆಪ್ಲಿಕಾ ಸೆಟ್ದು ಇಷ್ಟು ಅಂತ ಕೊಟ್ಟು, ಒಂದು 3 ಅಂತ ಕೊಟ್ಟು, ಅದರಲ್ಲಿ ಒಂದು ಪಾಡ್ನ ನಾವೇ ಮ್ಯಾನ್ಯುವಲ್ ಆಗಿ ಬಂದು ರಿಮೂವ್ ಮಾಡೋಣ. ರಿಮೂವ್ ಮಾಡೋದಾದ್ಮೇಲೆ ಯಾವ ರೀತಿ ರೆಪ್ಲಿಕಾ ಸೆಟ್ಟು ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡುತ್ತೋ ಅದೇ ಜಾಗದಲ್ಲಿ ಅನ್ನೋದನ್ನು ನೋಡೋಣ. ಓಕೆನಾ, ಈ ವಿಡಿಯೋದಲ್ಲಿ. ಓಕೆ, ನಿಮಗೆ ಈ ಪಾಡ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಪರ್ಟಿಕ್ಯುಲರಾಗಿ ಒಂದು ಕುಬರ್ನೆಟಿಸ್ ಕ್ಲಸ್ಟರ್ ಬೇಕಾಗುತ್ತೆ. ನಾನು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಕುಬರ್ನೆಟಿಸ್ ಕ್ಲಸ್ಟರ್ನ ಯಾವ ರೀತಿ ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ಕ್ರಿಯೇಟ್ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ಬಂದು ನಾನು ಈ ರೀತಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಅಂತಂದರೆ ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ಬೇಕಾದರೆ, ನಿಮ್ಮ ಕಂಪ್ನಿಲಿ ಬೇಕಾದರೆ ಆ ರೀತಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಬಂದು ನಾನು ಡೆಮೋ ಪರ್ಪಸ್ಗೆ ಬಂದು ನಾನು ಕಿಲ್ಲರ್ ಕೋಡ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅವ್ರು ಬಂದು ನನಗೆ 1 ಅವರ್ಗೆ ಒಂದು ಕುಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಡೆಮೋ ಪರ್ಪಸ್ಗೆ. ಇದು ಯಾವುದೇ ರೀತಿ ಕಾಸ್ಟ್ ಇರಲ್ಲ. ಜಸ್ಟ್ ನೀವು ಲಾಗಿನ್ ಆಗಬೇಕಷ್ಟೇ. ನಿಮಗೆ ಇಲ್ಲಿ ಲಾಗಿನ್ ಅಂತ ಕೇಳುತ್ತೆ ಅಥವಾ ಸೈನಪ್ ಅಂತ ಕೇಳುತ್ತೆ. ಸೈನಪ್ ಆಗಿ ಅಷ್ಟೇ. ಸೈನಪ್ ಬಂದು ನೀವು ಈ 3 ಮೆಥಡಲ್ಲಿ ಅಥವಾ 4 ಮೆಥಡಲ್ಲಿ ಯೂಸ್ ಮಾಡ್ಬೋದು. ನಾನು ಗಿಟ್ ಲ್ಯಾಬ್ನ ಚೂಸ್ ಮಾಡ್ತೀನಿ. ಗಿಟ್ ಲ್ಯಾಬ್ನ ಚೂಸ್ ಮಾಡಿ ನಾನು ಪರ್ಟಿಕ್ಯುಲರ್ ನನ್ನದು ಅಥೆಂಟಿಕೇಷನ್ ಏನಿದೆ ಅದು ಇದು ಮಾಡ್ತೀನಿ. ಏನು ಲಾಗಿನ್ ಆಗ್ತೀನಿ ಅಥೆಂಟಿಕೇಷನ್ ಯೂಸ್ ಮಾಡಿಕೊಂಡು. ಇಲ್ಲಿ ನೋಡ್ಬೋದು ಆಲ್ರೆಡಿ ಲಾಗಿನ್ ಆಗಿದೆ. ಓಕೆ, ಇಲ್ಲಿ ಒಂದು ಕುಬರ್ನೆಟಿಸ್ ವರ್ಷನ್ ಬಂದು 1.30. ಓಕೆ, ಲೋಡ್ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ 60 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. 60 ಮಿನಿಟ್ಸ್ ಒಳಗಡೆ ನೀವು ಇದೇನಿದೆ ಡೆಮೋ ನೀವು ಇದು ಮಾಡಬೇಕಾಗುತ್ತೆ, ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. 60 ಮಿನಿಟ್ಸ್ ಒಳಗಡೆ ಆಟೋಮೆಟಿಕ್ಕಾಗಿ ಇದು ಎಕ್ಸ್ಪೈರಿ ಆಗುತ್ತೆ. ತಿರ್ಗಾ ಇನ್ನೊಂದು ಸರಿ ರಿಫ್ರೆಶ್ ಮಾಡ್ತು ಅಂತಂದ್ರೆ ತಿರ್ಗಾ ಒಂದು 60 ಮಿನಿಟ್ಗೆ ನಿಮಗೆ KTSನ ಪ್ರೊವೈಡ್ ಮಾಡ್ತಾರೆ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ಲು 60 ಮಿನಿಟ್ಸ್ಗೆ ಅಷ್ಟೇ. ಇನ್ ಕೇಸ್ ಅನ್ನೋದು ಒಂದು ಸರಿ ರಿಫ್ರೆಶ್ ಆಯಿತು ಅಂತಂದರೆ ನಿಮ್ಮದು ಪ್ರೀವಿಯಸ್ ಏನು ಡೇಟಾ ಸ್ಟೋರ್ ಮಾಡಿರ್ತಾರೋ ಅದು ಯಾವುದೂ ಇರಲ್ಲ ಇಲ್ಲಿ, ಯಾವುದೇ YAML ಫೈಲ್ನ ಕ್ರಿಯೇಟ್ ಮಾಡಿದರೆ. ಇವಾಗ ಬಂದು ನಾವು ಕಮೆಂಟ್ಸ್ಗಳು ಬಂತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು. ಇವಾಗ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಮಾಸ್ಟರ್ ನೋಡು ಎಷ್ಟಿದ್ದಾವೆ ಮತ್ತು ವರ್ಕರ್ ನೋಡು ಎಷ್ಟಿದ್ದಾವೆ ಅಂತ ಚೆಕ್ ಮಾಡಬೇಕು ಅಂತಂದರೆ kubectl get ನೋಡ್ಸ್ ಅಂತ ಟೈಪ್ ಮಾಡಿ.
ಇವಾಗ ನೋಡ್ಬೋದು ಇಲ್ಲಿ ನಮಗೊಂದು ಕಂಟ್ರೋಲ್ ಪ್ಲೇನ್ ಇದೆ, ಅಂದರೆ ಒಂದು ಮಾಸ್ಟರ್ ನೋಡಿದೆ, ಒಂದು ವರ್ಕರ್ ನೋಡಿದೆ. ಓಕೆ, ನೆಕ್ಸ್ಟ್ ಇವಾಗ ನಾವು ಒಂದು ಪಾಡ್ನ ಕ್ರಿಯೇಟ್ ಮಾಡೋಣ. ಪಾಡ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ನಮಗೆ ಇಮೇಜ್ ಬೇಕಾಗುತ್ತೆ. ನಿಮಗೆ ಆಲ್ರೆಡಿ ನಿಮಗೆ ಡಾಕರ್ ಪ್ಲೇ ಲಿಸ್ಟಲ್ಲಿ ಯಾವ ರೀತಿ ಒಂದು ಡಾಕರ್ ಫೈಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಕಂಟೈನರ್ನ ಕ್ರಿಯೇಟ್ ಮಾಡೋದು ಅಥವಾ ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ಇದರಲ್ಲಿ ಬಂದು ನಾನು ಏನು ಮಾಡ್ತೀನಿ, ಆಲ್ರೆಡಿ ಯಾರೋ ಕ್ರಿಯೇಟ್ ಮಾಡಿರೋ ಡಾಕರ್ ಇಮೇಜನ್ನು ಯೂಸ್ ಮಾಡ್ತೀನಿ. ಡಾಕರ್ ಹಬ್ಬಲ್ಲಿ ಹೋಗಿ ಓಕೆ, ಇಲ್ಲಿ ಬಂದು ನಾನು ಅಪಾಚಿ 2ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಇದು ಯಾವುದೋ ವೆರಿಫೈರ್ ಪಬ್ಲಿಷರ್, ಅದ್ರ ಮುಖಾಂತರ ನಾನು ತಗೊಳ್ತೀನಿ ಇದನ್ನು. ಇಲ್ಲಿ ಜಸ್ಟ್ ಏನಿದೆ ಡಾಕರ್ ಪುಲ್ಲು, ಇದನ್ನು ಕಾಪಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲಿ ಬಂದು ನೀವು ಡೈರೆಕ್ಟಾಗಿ ಇಲ್ಲೇ ಪೇಸ್ಟ್ ಮಾಡಿಬಿಟ್ಟು ಮೊದಲು ಈ ಪರ್ಟಿಕ್ಯುಲರ್ KTSಗೆ ಈ ಇಮೇಜನ್ನು ಪುಲ್ ಮಾಡಿಕೊಂಡು ಅದಾದಮೇಲೆ ಬಂದು ನೀವು ನಿಮ್ದು ಏನಿದೆ ಕಮೆಂಟ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಡೈರೆಕ್ಟಾಗಿ ನಾನು ಯಾವುದೇ ರೀತಿ ಎಕ್ಸಿಕ್ಯೂಟ್ ಮಾಡೋಕ್ಕೋಗಲ್ಲ, ಜಸ್ಟ್ ಇಮೇಜ್ ನೇಮ್ನ ಮಾತ್ರ ತಗೊಳ್ತೀನಿ ಅಷ್ಟೇ. ಇಲ್ಲಿ ಇಮೇಜ್ ನೇಮ್ ಬಂದು ಉಬುಂಟು ಅಪಾಚಿ 2 ಅಂತ ಇದೆ. ಓಕೆ, ಇವಾಗ ಬಂದು ನಾನು ಒಂದು ಪಾಡ್ನ ಕ್ರಿಯೇಟ್ ಮಾಡ್ತೀನಿ. ಪಾಡ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಕಮೆಂಟ್ ಬಂದು kubectl ರನ್ ಅಂತ ಯೂಸ್ ಮಾಡಬೇಕು. ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಜಸ್ಟು kubectl ಹೆಲ್ಪ್ ಅಂತ ಕೊಡ್ತು ಅಂತಂದರೆ ಅಲ್ಲೇ ಕಮೆಂಟ್ ಸಿಕ್ಬಿಡುತ್ತೆ. ನಾರ್ಮಲಾಗಿ ಪಾಡ್ನ ರನ್ ಮಾಡಬೇಕು ಅಂದರೆ kubectl ರನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಹೆಲ್ಪ್ ಅಂತ ಕೊಡ್ತು ಅಂತಂದರೆ ನಿಮಗೆ ಇಲ್ಲಿ ಎಲ್ಲ ಕಮೆಂಟ್ಸ್ಗಳನ್ನ ಕೊಟ್ಬಿಡುತ್ತೆ. ಯಾವ ರೀತಿ ಇಮೇಜ್ ನೇಮ್ ಕೊಡೋದು, ಯಾವ ರೀತಿ ಇದೆಲ್ಲನೂ ಕೊಡೋದು ಅಂತ, ನಿಮಗೆ ಪೋರ್ಟ್ ಎಲ್ಲನೂ ಕೊಡೋದು ಅನ್ನೋದನ್ನು ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ. ನಾನು ಬಂದು ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದರೆ ಆ ರೀತಿ ನೋಡ್ಕೊಳ್ಳಿ. ಇವಾಗ ರನ್ ಅಂತ ಕೊಡ್ತೀನಿ. ಇವಾಗ ಬಂದು ಪಾಡ್ ನೇಮ್ ಬಂದು ಮುರುಳಿ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಬಂದು ಇಮೇಜ್ಗೆ ಈ ರೀತಿ ಫ್ಲ್ಯಾಗ್ನ ನೀವು ಯೂಸ್ ಮಾಡಬೇಕಾಗತ್ತೆ. = ಅಂತ ಕೊಟ್ಟು ಇಲ್ಲಿ ಏನು ಇಮೇಜ್ ನೇಮ್ ಇತ್ತು ಉಬುಂಟು. ಓಕೆ, ಇವಾಗ ಕೊಡ್ತೀನಿ. ಅದಾದಮೇಲೆ ಬಂದು ನಾನು ಪೋರ್ಟ್ ನಂಬರ್ ಕೊಡ್ತೀನಿ. ಪೋರ್ಟ್ ನಂಬರ್ ಕೊಟ್ಟರು ಓಕೆ, ಕೊಡದೇ ಇದ್ದರೂ ಓಕೆ. ನಾನು ಇಲ್ಲಿ ಪೋರ್ಟ್ ನಂಬರ್ ಮೆನ್ಷನ್ ಮಾಡ್ತೀನಿ. ನಾರ್ಮಲಾಗಿ ಅಪಾಚಿ ವೆಬ್ ಸರ್ವರ್ ಬಂದು 80 ಪೋರ್ಟಲ್ಲಿ ರನ್ ಆಗ್ತಾ ಇರೋದ್ರಿಂದ ನಾನು 80 ಅಂತ ಕೊಡ್ತೀನಿ. ಇವಾಗ ಜಸ್ಟ್ ಎಂಟರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಪಾಡ್ ಏನಿದೆ ಅದು ಕ್ರಿಯೇಟ್ ಆಗಿದೆ, ಮುರುಳಿ ಕ್ರಿಯೇಟೆಡ್ ಅಂತ ಬಂತು. ಇವಾಗ ಇದನ್ನು ಚೆಕ್ ಮಾಡಬೇಕು ಅಂತ ಅಂದರೆ ಪಾಡ್ಗಳು ಕ್ರಿಯೇಟ್ ಆಗಿದೆ ಇಲ್ವೋ ಅಂತ ಜಸ್ಟ್ kubectl ಗೆಟ್ ಪಾಡ್ಸ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ಒಂದು ಪಾಡು ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಪಾಡು ಕ್ರಿಯೇಟ್ ಆಗಿ ಇಲ್ಲಿ ನೋಡ್ಬೋದು ಇಲ್ಲಿ ಜಸ್ಟು ಒಂದು ಒಳಗಡೆ ಒಂದು ಪಾಡು ಕ್ರಿಯೇಟ್ ಆಗಿ ರನ್ ಆಗ್ತಾ ಇದೆ. ಇಲ್ಲಿ ರನ್ನಿಂಗ್ ಅಂತ ಬಂತು, ಯಾವುದೇ ರೀತಿ ರೀಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ಒಂದು ಪಾಡ್ ಕ್ರಿಯೇಟ್ ಆಗಿದೆ. ಈ ಪಾಡ್ನ ನೀವು ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ನಿಮಗೆ ಸರ್ವಿಸಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮುಖಾಂತರ ನೀವು ಎಕ್ಸ್ಪೋಸ್ ಮಾಡಿ ನಿಮ್ಮ ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ನೀವು ಆಕ್ಸೆಸ್ ಮಾಡ್ಬೋದು. ಜಸ್ಟ್ ಇದರಲ್ಲಿ ಬಂದು ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಟ್ರಾಫಿಕ್ ಪೋರ್ಟ್ ಅಂತ. ಇಲ್ಲಿ ಬಂದು ನೀವು 80 ಅಂತ ಕೊಟ್ಟು ಎಕ್ಸ್ಪೋಸ್ ಮಾಡಿ ನೀವು ಚೆಕ್ ಮಾಡ್ಬೋದು. ಬಟ್ ನೀವು ಇಲ್ಲಿ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಸರ್ವಿಸಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆನಾ, ಸರ್ವಿಸಸ್ನ ಕ್ರಿಯೇಟ್ ಮಾಡಿ ಆ ಸರ್ವಿಸಸ್ ಮುಖಾಂತರ ನೀವು ಪರ್ಟಿಕ್ಯುಲರ್ ಪಾಡ್ನ ಆಕ್ಸೆಸ್ ಮಾಡ್ಬೋದು. ಬಟ್ ನಾರ್ಮಲಾಗಿ ನಿಮಗೆ ಇವಾಗ ಬಂದು ನಾನು ಸರ್ವಿಸಸ್ನ ಹೇಳ್ಕೊಡಲ್ಲ, ಜಸ್ಟ್ ಪಾಡ್ ಯಾವ ರೀತಿ ರನ್ ಆಗಿ ಕ್ರಿಯೇಟ್ ಮಾಡೋದು ಮತ್ತು ಯಾವ ರೀತಿ ರನ್ ಆಗುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡ್ಬೋದು kubectl ಪಾಡು ರನ್ ಆಗ್ತಾ ಇದೆ ಒಳಗಡೆ. ಇವಾಗ ಬಂದು ಈ ಪಾಡ್ ಒಳಗಡೆ ಎಂಟ್ರಿ ಆಗೋಣ. kubectl exec -80 ಯಾವ ರೀತಿ ನೀವು ಡಾಕರ್ ಕಂಟೈನರ್ ರನ್ ಮಾಡಿ ಆ ಡಾಕರ್ ಕಂಟೈನರ್ ಒಳಗಡೆ ಹೋಗ್ತಿದ್ರು ಅದೇ ರೀತಿ ಸೇಮ್ ಕಮೆಂಟ್ ಜಸ್ಟ್ kubectl exec ಅಂತ ಕೊಡಿ ಅಷ್ಟೇ. ಅದನ್ನು -80 ಅಂತ ಕೊಟ್ಟು ಇವಾಗ ಪಾಡ್ದು ನೇಮ್ ಬಂದೇನು, ಇದು ಪಾಡ್ ಒಳಗಡೆ ಬಂದು ಮುರುಳಿ ಅಂತ ಕೊಟ್ಟು ಜಸ್ಟು ಬಿನ್ ಬ್ಯಾಶ್ ಅಂತ ಕೊಡಿ ಅಷ್ಟೇ. ಎಂಟರ್ ಮಾಡಿದ್ರೆ ನಿಮಗೆ ಫ್ಯೂಚರ್ ವರ್ಷನ್ ಕಮೆಂಟ್ ಇನ್ಸ್ಟೆಡ್ ಆಫ್ ಓಕೆ ಡೈರೆಕ್ಟಾಗಿ ಕೊಡ್ತೀನಿ ನಾನು. ಮುರುಳಿ ಸ್ಪೆಲ್ಲಿಂಗ್ ತಪ್ಪಿದೆಯಾ? ಹೌದು ಸಾರಿ, ಪಾಡ್ ರಿಮೂವ್ ಮಾಡೋದನ್ನ. ಇಲ್ಲಿ ನೋಡ್ಬೋದು ಸ್ಪೆಲ್ಲಿಂಗ್ ತಪ್ಪಿದೆ, ಮುರುಳಿ ಅನ್ನೋದು ಪಾಡ್ ನೇಮು, ಅದಕ್ಕೇನೆಲ್ಲ ತೋರಿಸ್ತಾ ಇದೆ. ಜಸ್ಟ್ ಎಂಟರ್ ಮಾಡಿ. ಓಕೆ, ಕಮಾಂಡ್ ರಿಮೂವ್ಡ್ ಫ್ಯೂಚರ್ ವರ್ಷನ್ನು exec. ಓಕೆ, ಓಕೆ, ಇವಾಗ ಲಾಗಿನ್ ಅದು ನೋಡ್ಬೋದು. ಇಲ್ಲಿ ಪಾಡ್ ಅಂತ ಏನೋ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ kubectl exec ಅಂತ ಕೊಟ್ಟು ಜಸ್ಟು ಡೈರೆಕ್ಟಾಗಿ ಇದ್ರ ನೇಮ್ ಏನಿದೆ ಪಾಡ್ ನೇಮ್ ಏನಿದೆ ಅದನ್ನು ಡೈರೆಕ್ಟಾಗಿ ನೀವು ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ಒಳಗಡೆ ಎಂಟ್ರಿ ಆಗ್ತೀರಾ. ಇಲ್ಲಿ ನೋಡ್ಬೋದು ಪ್ರೀವಿಯಸ್ಸಲ್ಲಿ ಏನಿತ್ತು ಕಂಟ್ರೋಲ್ ಪ್ಲೇನ್ ಅಂತ ಇತ್ತು. ಇವಾಗ ಬಂದು ಇದರೊಳಗಡೆ ಅದು ಮುರುಳಿ ಅಂತ ಏನಿದೆ ಪಾಡ್ ಒಳಗಡೆ ಲಾಗಿನ್ ಆಗಿದ್ದೀವಿ. ಇಲ್ಲಿ ಬಂದು ನೀವು LS ಮಾಡ್ತು ಅಂತ ಅಂದರೆ ನಿಮಗೆಲ್ಲ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಅಪಾಚಿ ವೆಬ್ ಸರ್ವರ್ನ ನೀವು ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ನಿಮಗೆ var cd ಪಾತ್ ಒಳಗಡೆ ಹೋಗೋಣ var www.html.
ಓಕೆ, ಎಂಟ್ರಿ ಮಾಡಿದ್ರೆ ನಿಮ್ಗೆ LS ಮಾಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ index ಡಾಟ್ HTML ಏನಿದೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಓಕೆನಾ, ಈ ರೀತಿ ನೀವು ಒಂದು ಪಾಡ್ನ ಕ್ರಿಯೇಟ್ ಮಾಡಿ ಜಸ್ಟ್ ಒಂದು ಪಾಡ್ ಒಳಗಡೆ ಬಂದು ನಾವು ಮಲ್ಟಿಪಲ್ ಕಂಟೈನರ್ ರನ್ ಮಾಡ್ಬೋದು. ಜಸ್ಟ್ ಸಿಂಗಲ್ ಕಂಟೈನರ್ ರನ್ ಮಾಡಿದೆ ನಾವು, ಅದು ಬಂದು ಉಬುಂಟು ಇಮೇಜ್, ಅದನ್ನು ರನ್ ಮಾಡಿದ್ದೀವಿ. ನಿಮ್ಗೆ ಇನ್ ಕೇಸ್ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಂದರೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಷ್ಟೇ. ಇವಾಗ ಎಕ್ಸಿಟ್ ಆಗೋಣ. ಇವಾಗ ಬಂದು ನಾನು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ ಬಂದೆ, ಕಂಟ್ರೋಲ್ ಪ್ಲೇನ್ ಏನಿದೆ ಯೂಸರ್ ನೇಮ್ ಒಳಗಡೆ ಬಂದೆ. ಇವಾಗ ಬಂದು kubectl ಡಿಸ್ಕ್ರೈಬ್ ಅಂತ ಕೊಡಿ. ಡಿಸ್ಕ್ರೈಬ್ ಅಂತ ಅಂದರೆ ಫುಲ್ಲು ಇನ್ಫಾರ್ಮೇಷನ್ ಡಿಸ್ಕ್ರೈಬ್ ಮಾಡುತ್ತೆ. ಪಾಡ್ ನೇಮ್ ಬಂದು ಮುರುಳಿ. ಓಕೆ, ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಲ್ಲ ಇನ್ಫಾರ್ಮೇಷನ್ ಇದೆ ನೋಡಿ. ಯಾವ ನೋಡಲ್ಲಿ ಈ ಪರ್ಟಿಕ್ಯುಲರ್ ಪಾಡು ಅಸೈನ್ ಆಗಿದೆ ಅಂತಂದರೆ ನೋಡ್ 1 ಅಂತಂದರೆ ವರ್ಕರ್ ನೋಡಲ್ಲಿ ನಿಮ್ಮದು ಪಾಡು ಅಸೈನ್ ಆಗಿದೆ. ಅದಾದಮೇಲೆ ಬಂದು ಲೇಬಲ್ ಬಂದು ಇದೆಲ್ಲ ನಿಮಗೆ ನೆಕ್ಸ್ಟ್ ನಿಮಗೆ ಈ ಕಾನ್ಸೆಪ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪಾಡ್ದು IP ಅಡ್ರೆಸ್ ಬಂದು ಇಲ್ಲಿ ನೋಡ್ಬೋದು 192.168.1.4. ಅದರ ಸ್ಟೇಟಸ್ ಬಂದು ರನ್ನಿಂಗಲ್ಲಿದೆ. ಅದಾದಮೇಲೆ ಕಂಟೈನರ್ ನೋಡ್ಬೋದು ಇಲ್ಲಿ ಇನ್ ಕೇಸ್ ಏನಾದರೂ ಮಲ್ಟಿಪಲ್ ಕಂಟೈನರ್ ಇತ್ತು ಅಂತಂದರೆ ಇಲ್ಲಿ ಮಲ್ಟಿಪಲ್ ಕಂಟೈನರ್ದು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಒಂದೇ ಕಂಟೈನರ್ ರನ್ ಆಗ್ತಿರೋದು ಅಂತಂದರೆ ಈ ಕಂಟೈನರ್ ಒಳಗಡೆ ಬಂದು ನಿಮಗೆ ಇಮೇಜ್ ಯಾವ್ದು ಯೂಸ್ ಮಾಡಿದ್ದೀರಾ ಇಲ್ಲಿ ನೋಡ್ಬೋದು, ಉಬುಂಟು ಅಪಾಚಿ 2 ಈ ಇಮೇಜನ್ನು ಯೂಸ್ ಮಾಡಿದ್ದೀರಾ. ಅದೇ ರೀತಿ ಪೋರ್ಟ್ ಬಂದು 80 ಪೋರ್ಟ್ನ ಯೂಸ್ ಮಾಡಿದ್ದೀರಾ. ಮತ್ತು ಅದ್ರ ಸ್ಟೇಟ್ ಏನಿದೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಓಕೆನಾ, ಈ ರೀತಿ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ ನೋಡಿ. ಏನೇನು ಮಾಡ್ತು ಅಂತಂದರೆ ಯಾವ ರೀತಿ ಶೆಡ್ಯೂಲ್ ಆಯಿತು, ಮತ್ತು ಎಲ್ಲಿ ಕ್ರಿಯೇಟ್ ಆಗಿದೆ, ಮತ್ತು ಸ್ಟಾರ್ಟ್ ಆಗಿದೆ ಏನು ಅಂತ ಇಲ್ಲಿ ಎಲ್ಲ ಫುಲ್ ಡೀಟೇಲ್ಸ್ ತೋರಿಸ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಎರರ್ ಬಂತು ಅಂದ್ರೂ ಇಲ್ಲಿ ತೋರಿಸ್ಬಿಡುತ್ತೆ. ಇವಾಗ ಬಂದು ಡೈರೆಕ್ಟಾಗಿ ನೀವು ಪಾಡ್ನ ಕ್ರಿಯೇಟ್ ಮಾಡಿದ್ರಿ, ಬಟ್ ಡಿಪ್ಲಾಯ್ಮೆಂಟ್ ML ಫೈಲ್ನ ಕ್ರಿಯೇಟ್ ಮಾಡಿಲ್ಲ. ನೀವೇನಾದರೂ ಡೈರೆಕ್ಟಾಗಿ ಪಾಡ್ ರನ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಪಾಡ್ನ ರನ್ ಮಾಡ್ಬೋದು. ಬಟ್ ನಾರ್ಮಲಾಗಿ ಕಂಪ್ನಿಗಳಲ್ಲಿ ಡಿಪ್ಲಾಯ್ಮೆಂಟ್ ML ಫೈಲ್ನ ಯೂಸ್ ಮಾಡಿಬಿಟ್ಟು ಇದು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಏನಕ್ಕೆ ನಾವು ಡೈರೆಕ್ಟಾಗಿ ಪಾಡ್ನ ರನ್ ಮಾಡಲ್ಲ ಅಂತ ಅಂದರೆ ನಾರ್ಮಲಾಗಿ ನಿಮಗೆ ಪ್ರೀವಿಯಸ್ ಆಗಿ ಹೇಳ್ದಂಗೆ ಒಂದು 10 ಮಿನಿಟ್ಸ್ ಬ್ಯಾಕ್ ಹೇಳ್ದಂಗೆ ನೀವು ಆಟೋ ಸ್ಕೇಲಿಂಗ್ ಆಗಲಿ ಅಥವಾ ಲೋಡ್ ಬ್ಯಾಲೆನ್ಸಿಂಗ್ ಆಗಲಿ ಇದರಲ್ಲಿ ಡೈರೆಕ್ಟಾಗಿ ಒಂದೇ ಪೋಡ್ ಇರೋದ್ರಿಂದ ಪೋಡ್ ಒಳಗಡೆ ರನ್ ಆಗ್ತಾ ಇರೋದ್ರಿಂದ ಮಾಡೋಕ್ಕಾಗಲ್ಲ. ನಮ್ಮ ಮಲ್ಟಿಪಲ್ ಪೋಡ್ ಇತ್ತು ಅಂತ ಅಂದರೆ ನಾವು ಆಟೋಮೆಟಿಕ್ಕಾಗಿ ನಾವು ಲೋಡ್ ಬ್ಯಾಲೆನ್ಸಿಂಗು ಮತ್ತು ಐ ಅವೈಲಬಿಲಿಟಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಅದಾದ್ಮೇಲೆ ಬಂದು HPA VPA ಅಂತ ಬೇಜಾನ್ ಕಾನ್ಸೆಪ್ಟ್ಗಳು ಬರುತ್ತೆ. ನಾರ್ಮಲಾಗಿ ಇವಾಗ ಈ ವಿಡಿಯೋದಲ್ಲಿ ಪಾಡ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಒಂದು ಐಡಿಯಾ ಬಂತು. ಅದಾದಮೇಲೆ ಬಂದು ಮಲ್ಟಿಪಲ್ ಪಾಡ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಒಂದು ಪಾಡು ರಿಮೂವ್ ಆಯಿತು ಅಂತಂದರೆ ಯಾವ ರೀತಿ ಇನ್ನೊಂದು ಪಾಡು ಅದೇ ಜಾಗದಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.